ಬನ್ನಿ ಇವತ್ತಿನ ಕತೆ ಶುರು ಮಾಡೋಣವೇ. ಇವತ್ತಿನ ಕತೆ 2 ದೀಪಗಳು. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಮಲ್ಲಾಪುರ ಎಂಬ ಊರಿತ್ತು. ಆ ಊರಿನಲ್ಲಿ ರಾಘವ ಎಂಬ ರೈತ ತನ್ನ ಹೆಂಡತಿ ಸವಿತಾ ಮತ್ತು 2 ಗಂಡು ಮಕ್ಕಳಾದ ಅಕ್ಷಯ ಮತ್ತು ಆದಿತ್ಯರ ಜೊತೆ ವಾಸಿಸುತ್ತಿದ್ದ. ರಾಘವ ತುಂಬ ಶ್ರಮಜೀವಿ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಸವಿತಾ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಕ್ಷಯ ದೊಡ್ಡ ಮಗ. ಅವನು ಶಾಂತ ಸ್ವಭಾವದವನು. ಆದಿತ್ಯ ಚಿಕ್ಕವನು. ಅವನು ಚುರುಕು, ಹಠಮಾರಿ ಮತ್ತು ತುಂಬ ಭಾವನಾತ್ಮಕ. ಒಂದು ಸಂಜೆ ರಾಘವ ಹೊಲದಿಂದ ದಣಿದು ಮನೆಗೆ ಬಂದ. ಮನೆಯೊಳಗೆ ಜೋರಾಗಿ ಜಗಳದ ಶಬ್ದ ಕೇಳಿಸುತ್ತಿತ್ತು. ಅಮ್ಮ, ನನ್ನ ಪುಸ್ತಕವನ್ನು ಅಣ್ಣನೇ ಅಡಗಿಸಿದ್ದಾನೆ ಎಂದು ಆದಿತ್ಯ ಕೋಪದಿಂದ ಕೂಗಿದ. ಅಕ್ಷಯ ಕೂಡ ತಕ್ಷಣ, ನಾನು ಏನೂ ಮಾಡಿಲ್ಲ, ಯಾವಾಗಲೂ ನನ್ನ ಮೇಲೆಯೇ ಆರೋಪ ಮಾಡ್ತೀಯ ಎಂದ. ಸವಿತಾ ಇಬ್ಬರನ್ನೂ ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ನೀವು ಅಣ್ಣ ತಮ್ಮ, ಹೀಗೆ ಜಗಳ ಮಾಡಬಾರದು ಎಂದು ಮೃದುವಾಗಿ ಹೇಳಿದಳು. ಆದರೆ ಆ ದಿನ ಇಬ್ಬರು ಯಾರ ಮಾತನ್ನೂ ಕೇಳಲಿಲ್ಲ. ರಾಘವನಿಗೂ ಕೋಪ ಬಂತು. ಸಾಕು, ಸಣ್ಣ ವಿಷಯಕ್ಕೆ ಇಷ್ಟು ಗಲಾಟೆಯಾ ಎಂದು ಗಟ್ಟಿಯಾಗಿ ಗದರಿಸಿದ. ಆ ಮಾತು ಕೇಳಿ ಆದಿತ್ಯನ ಕಣ್ಣಲ್ಲಿ ನೀರು ತುಂಬಿತು. ಅವನು ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಆ ರಾತ್ರಿ ಸವಿತಾ ಮೌನವಾಗಿದ್ದಳು. ಊಟದ ಸಮಯದಲ್ಲಿ ಮನೆಯಲ್ಲೆಲ್ಲ ವಿಚಿತ್ರವಾದ ನಿಶ್ಶಬ್ದ. ರಾಘವ ನಿಧಾನವಾಗಿ ಹೇಳಿದ, ಸವಿತಾ, ನಾನು ಮಕ್ಕಳ ಮೇಲೆ ಹೆಚ್ಚು ಕೋಪ ಮಾಡುತ್ತಿದ್ದೇನಾ? ಸವಿತಾ ಒಂದು ನಿಟ್ಟುಸಿರು ಬಿಟ್ಟು, ನೀವು ಅವರನ್ನು ತುಂಬ ಪ್ರೀತಿಸುತ್ತೀರಿ, ಆದರೆ ಕೆಲವೊಮ್ಮೆ ಪ್ರೀತಿಗಿಂತ ಕೋಪವೇ ಹೆಚ್ಚು ಕಾಣಿಸುತ್ತದೆ ಎಂದಳು. ಆ ಮಾತು ರಾಘವನ ಮನಸ್ಸಿಗೆ ತಟ್ಟಿತು. ಮರುದಿನ ಬೆಳಗ್ಗೆ ರಾಘವ ಅಕ್ಷಯ ಮತ್ತು ಆದಿತ್ಯ ಇಬ್ಬರನ್ನೂ ಹೊಲಕ್ಕೆ ಕರೆದುಕೊಂಡು ಹೋದ. ಅಲ್ಲಿದ್ದ 2 ಚಿಕ್ಕ ಮಾವಿನ ಗಿಡಗಳನ್ನು ತೋರಿಸಿ ಹೇಳಿದ, ಈ ಗಿಡಗಳನ್ನು ನೋಡ್ರಿ, ಒಂದು ಗಿಡಕ್ಕೆ ಹೆಚ್ಚು ನೀರು ಹಾಕಿದರೆ ಅದು ಹಾಳಾಗುತ್ತದೆ, ಮತ್ತೊಂದಕ್ಕೆ ನೀರೇ ಹಾಕದಿದ್ದರೂ ಅದು ಒಣಗಿ ಹೋಗುತ್ತದೆ. ಮಕ್ಕಳನ್ನು ಹಾಗೆಯೇ ನೋಡಿಕೊಳ್ಳಬೇಕು. ಪ್ರೀತಿಯೂ ಬೇಕು, ತಿಳುವಳಿಕೆಯೂ ಬೇಕು. ಆದಿತ್ಯ ಮೌನವಾಗಿ ಕೇಳುತ್ತಿದ್ದ. ರಾಘವ ತನ್ನ ಜೇಬಿನಿಂದ ಆ ಕಳೆದು ಹೋದ ಪುಸ್ತಕವನ್ನು ತೆಗೆದ. ಇದು ಹೊಲದ ಟ್ರ್ಯಾಕ್ಟರ್ನಲ್ಲಿ ಬಿದ್ದಿತ್ತು. ಅಕ್ಷಯ ತೆಗೆದುಕೊಂಡಿರಲಿಲ್ಲ. ಆದಿತ್ಯ ತಕ್ಷಣ ಅಣ್ಣನ ಕಡೆ ನೋಡಿದ. ಅಣ್ಣ, ಕ್ಷಮಿಸು, ನಾನು ತಪ್ಪಾಗಿ ಅಂದುಕೊಂಡೆ. ಅಕ್ಷಯ ನಗುತ್ತಾ, ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡೆ, ನಾನು ಕ್ಷಮೆ ಕೇಳುತ್ತೇನೆ ಎಂದ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಸವಿತಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕಾಲ ಕಳೆದಿತು. ಅಕ್ಷಯ ಕಾಲೇಜಿಗೆ ಸೇರಿದ. ಆದಿತ್ಯ ಶಾಲೆಯಲ್ಲಿ ಓದುತ್ತಿದ್ದ. ಆದರೆ ಹೊಸ ಸಮಸ್ಯೆಗಳು ಶುರುವಾದವು. ಅಕ್ಷಯ ನಗರಕ್ಕೆ ಹೋಗಿ ಓದಲು ಬಯಸಿದ. ರಾಘವನಿಗೆ ಹಣದ ತೊಂದರೆ. ಹೀಗೆ ಕತೆ ಮುಂದುವರಿಯುತ್ತದೆ.